ನೋಡಿ, ಒಂದು ಕಡೆ ಆರ್ ಬಿ ತಿಮ್ಮಾಪುರ ಅವರು ಈ ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವರಾಗಿದ್ದಾರೆ. ಅವರದೇ ಇಲಾಖೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇಲ್ಲಿಯವರೆಗೂ ಕೂಡ ಅವರು ನಮಗೆ ಪ್ರತಿಕ್ರಿಯೆಗೆ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಕಾಯ್ತಾ ಇದೀವಿ ಯಾವಾಗ ಆರ್ ಬಿ ತಿಮ್ಮಾಪುರ ಅವರು ಈ ವಿಚಾರವಾಗಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಿರ್ತಾರೆ. ಯಾಕಂದ್ರೆ ಇವತ್ತು ವಿಪಕ್ಷ ಸುದ್ದಿಗೋಷ್ಠಿಯನ್ನ ಕರೆದು ಆಡಿಯೋವನ್ನ ರಿಲೀಸ್ ಮಾಡಿ ಆಕ್ರೋಶವನ್ನು ಹೊರಹಾಕಿದೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡಿದ್ದಾರೆ. 30 ರಿಂದ 40 ಸಾವಿರ ಕೋಟಿ ಕಲೆಕ್ಷನ್ ಟಾರ್ಗೆಟ್ ನೀಡಿದ್ದಾರಂತೆ. ಅಬಕಾರಿ ಇಲಾಖೆ ಲಂಚಾವತಾರಕ್ಕೆ ಸಿಎಂ ಹೊಣೆ ಅಂತೇಳಿ ಬೆಂಗಳೂರಲ್ಲಿ ಆರ್ ಅಶೋಕ್ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ, ಸರ್ಕಾರದಲ್ಲಿ ಮಂತ್ಲಿ ಮನಿ ಅನ್ನುವಂತಾಗಿದೆ. ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಒಂದು ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇತ್ತು ಅಂತೇಳಿ ಎಲ್ಲೋ ಕೂಗುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಯಾವಾಗ ಲೋಕಾಯುಕ್ತ ದಾಳಿಯನ್ನ ಮಾಡಿ ಲಕ್ಷ ಹಣವನ್ನ ಎಣಿಸಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರಲ್ಲ, ಎಲ್ಲರನ್ನು ಕೂಡ ಒಳಗಾಕಿದ್ರು. ಆ ಟೈಮಲ್ಲಿ ಅಯ್ಯೋ ನಮ್ಗೆ ಎದೆ ನೋವು, ಅಯ್ಯೋ ನಮ್ಗೆ ಹೊಟ್ಟೆ ನೋವು, ತಲೆನೋವು ಅಂತೇಳಿ ನಾಟಕ ಆಡ್ಕೊಂಡು ಆಸ್ಪತ್ರೆಗೆ ಹೋಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರಲ್ಲ, ಅವರೆಲ್ಲರೂ ಕೂಡ ವಾಪಸ್ ಕಸ್ಟಡಿಗೆ ತಗೋಬೇಕು, ವಿಚಾರಣೆಗಳು ಪಡಿಸಬೇಕು. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇವತ್ತು ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ಬಾರ್ ಲೈಸೆನ್ಸ್ ಹೆಸರಲ್ಲಿ ಬಹುಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಆರ್ ಬಿ ತಿಮ್ಮಾಪುರ ಸಾರಥ್ಯದ ಇಲಾಖೆಯಲ್ಲಿ ಲಂಚಾವತಾರ ಕೇಳಿ ಬಂದಿರೋದು. ಅಬಕಾರಿ ಇಲಾಖೆಯಲ್ಲಿ 3642 ಕೋಟಿ ಬೃಹತ್ ಹಗರಣ ಆಗಿದೆ. ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು. ಭ್ರಷ್ಟಾಚಾರದ ವಿಚಾರ ಹೊರಗಡೆ ಬಂದಾಗ ಅದರಿಂದ ಹಿಂದೆ ಸರಿಯಬೇಕು, ಇನ್ನು ಮುಂದೆ ಮಾಡಬಾರದು, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ತಡೀಬೇಕು ಅನ್ನುವಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಳ್ಳೋದು. ಆದ್ರೆ ಏನ್ ಮಾಡ್ತಾ ಇದೆ? ಮಾನ್ಯ ಅಶೋಕ್ ಅವರು ಹೇಳಿದ್ರು, ಇಡಿಯಾಗಿ ಬಿಚ್ಚಿ ಹೇಳಿದ್ರು. ಎಷ್ಟಾಯ್ತು ಅಂತಂದ್ರೆ 3642 ಕೋಟಿ ರೂಪಾಯಿಗಳು 3642 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಈಗ ನಡೆದಿದೆ. ಅವರು ಟೋಟಲ್ ಹೇಳಲಿಲ್ಲ, ಕಲೆಕ್ಟ್ ಮಾಡಿ ಬಿಡಿಯಾಗಿ ಹೇಳಿದ್ರು. ಲಂಚ ಕಲೆಕ್ಟ್ ಅಷ್ಟೇ. ಎಷ್ಟು ಕಲೆಕ್ಟ್ ಮಾಡ್ತಾರಂದ್ರೆ 3642 ಇದು ಫ್ರೆಶ್ ಆಗಿ ಕೊಡ್ತಕ್ಕಂಥ ಲೈಸೆನ್ಸ್ಗಳಿಗೆ. ಇದಾದ್ಮೇಲೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದು ರಿನ್ಯೂವಲ್. ಇದು ಹೇಗಿದೆ ಅಂತಂದ್ರೆ ಈ ಸರ್ಕಾರದ ಕತೆ, ಕೆಲವು ಮೊದಲೇ ಹೇಳಿದ್ದೀವಿ ನಾವು, ಕೆಲವನ್ನ ರೆಂಟ್ ಕೊಡ್ತಾರೆ ಲೀಸ್ಗೆ, ಕೆಲವು ಇಲಾಖೆಗಳನ್ನ ರೆಂಟ್ಗೆ, ಕೆಲವು ಇಲಾಖೆಗಳನ್ನ ಸೇಲ್ಗೆ. ಲಾಸ್ಟ್ ಟೈಮ್ ಹೇಳಿದ್ವಿ ನಾವು, ಈ ಸರ್ಕಾರವೇ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಇದೆ ಈಗ ಅಂತ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಹೇಳೋದು. ನೋಡಿ, ಒಂದು ಕಡೆ ಆರ್ ಬಿ ತಿಮ್ಮಾಪುರ ಅವರು ಈ ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವರಾಗಿದ್ದಾರೆ. ಅವರದೇ ಇಲಾಖೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇಲ್ಲಿಯವರೆಗೂ ಕೂಡ ಅವರು ನಮಗೆ ಪ್ರತಿಕ್ರಿಯೆಗೆ ಕೊಡೋದಕ್ಕೆ ಮುಂದಾಗ್ತಿಲ್ಲ.
ಕಾಯ್ತಾ ಇದೀವಿ ಯಾವಾಗ ಆರ್ ಬಿ ತಿಮ್ಮಾಪುರ ಅವರು ಈ ವಿಚಾರವಾಗಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಿರ್ತಾರೆ. ಯಾಕಂದ್ರೆ ಇವತ್ತು ವಿಪಕ್ಷ ಸುದ್ದಿಗೋಷ್ಠಿಯನ್ನ ಕರೆದು ಆಡಿಯೋವನ್ನ ರಿಲೀಸ್ ಮಾಡಿ ಆಕ್ರೋಶವನ್ನು ಹೊರಹಾಕಿದೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡಿದ್ದಾರೆ. 30 ರಿಂದ 40 ಸಾವಿರ ಕೋಟಿ ಕಲೆಕ್ಷನ್ ಟಾರ್ಗೆಟ್ ನೀಡಿದ್ದಾರಂತೆ. ಅಬಕಾರಿ ಇಲಾಖೆ ಲಂಚಾವತಾರಕ್ಕೆ ಸಿಎಂ ಹೊಣೆ ಅಂತೇಳಿ ಬೆಂಗಳೂರಲ್ಲಿ ಆರ್ ಅಶೋಕ್ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ, ಸರ್ಕಾರದಲ್ಲಿ ಮಂತ್ಲಿ ಮನಿ ಅನ್ನುವಂತಾಗಿದೆ. ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಒಂದು ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇತ್ತು ಅಂತೇಳಿ ಎಲ್ಲೋ ಕೂಗುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಯಾವಾಗ ಲೋಕಾಯುಕ್ತ ದಾಳಿಯನ್ನ ಮಾಡಿ ಲಕ್ಷ ಲಕ್ಷ ಹಣವನ್ನ ಎಣಿಸಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಲ್ಲ, ಎಲ್ಲರನ್ನು ಕೂಡ ಒಳಗಾಕಿದ್ರು. ಆ ಟೈಮಲ್ಲಿ ಅಯ್ಯೋ ನಮ್ಗೆ ಎದೆ ನೋವು, ಅಯ್ಯೋ ನಮ್ಗೆ ಹೊಟ್ಟೆ ನೋವು, ತಲೆನೋವು ಅಂತೇಳಿ ನಾಟಕ ಆಡ್ಕೊಂಡು ಆಸ್ಪತ್ರೆಗೆ ಹೋಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರಲ್ಲ ಅವರೆಲ್ಲರೂ ಕೂಡ ವಾಪಸ್ ಕಸ್ಟಡಿ ತಗೋಬೇಕು, ವಿಚಾರಣೆಗಳು ಪಡಿಸಬೇಕು. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇವತ್ತು ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ಬಾರ್ ಲೈಸೆನ್ಸ್ ಹೆಸರಲ್ಲಿ ಬಹುಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಆರ್ ಬಿ ತಿಮ್ಮಾಪುರ ಸಾರಥ್ಯದ ಇಲಾಖೆಯಲ್ಲಿ ಲಂಚಾವತಾರ ಕೇಳಿ ಬಂದಿರೋದು. ಅಬಕಾರಿ ಇಲಾಖೆಯಲ್ಲಿ 3642 ಕೋಟಿ ಬೃಹತ್ ಹಗರಣ ಆಗಿದೆ. ಹೊಸ ಬಾಂಬ್ ಅನ್ನು ಸೇರಿಸಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು. ಭ್ರಷ್ಟಾಚಾರದ ವಿಚಾರ ಹೊರಗಡೆ ಬಂದಾಗ ಅದರಿಂದ ಹಿಂದೆ ಸರಿಯಬೇಕು, ಇನ್ನು ಮುಂದೆ ಮಾಡಬಾರದು, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ತಡೀಬೇಕು ಅನ್ನೋಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಕೊಳ್ಬೇಕು. ಆದ್ರೆ ಏನ್ ಮಾಡ್ತಾ ಇದೆ? ಮೊನ್ನೆ ಅಶೋಕ್ ಅವರು ಹೇಳಿದ್ರು, ಇಡಿಯಾಗಿ ಬಿಚ್ಚಿ ಹೇಳಿದ್ರು. ಎಷ್ಟಾಯ್ತು ಅಂತಂದ್ರೆ 3642 ಕೋಟಿ ರೂಪಾಯಿಗಳು 3642 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಈಗ ನಡೆದಿದೆ. ಅವರು ಟೋಟಲ್ ಹೇಳಲಿಲ್ಲ, ಕಲೆಕ್ಟ್ ಮಾಡಿ ಬಿಡಿಯಾಗಿ ಹೇಳಿದ್ರು. ಲಂಚ ಕಲೆಕ್ಟ್ ಅಷ್ಟು ಎಷ್ಟು ಕಲೆಕ್ಟ್ ಮಾಡ್ತಾರಂದ್ರೆ 3642 ಇದು ಫ್ರೆಶ್ ಆಗಿ ಕೊಡ್ತಕ್ಕಂಥ ಲೈಸೆನ್ಸ್ಗಳಿಗೆ. ಇದಾದ್ಮೇಲೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದು ರಿನ್ಯೂವಲ್. ಇದು ಹೇಗಿದೆ ಅಂತಂದ್ರೆ ಈ ಸರ್ಕಾರದ ಕತೆ, ಕೆಲವು ಮೊದಲೇ ಹೇಳಿದ್ದೀವಿ ನಾವು, ಕೆಲವನ್ನ ರೆಂಟ್ ಕೊಡ್ತಾರೆ ಲೀಸ್ಗೆ, ಕೆಲವು ಇಲಾಖೆಗಳನ್ನ ರೆಂಟ್ಗೆ, ಕೆಲವು ಇಲಾಖೆಗಳನ್ನ ಸೇಲ್ಗೆ. ಲಾಸ್ಟ್ ಟೈಮ್ ಹೇಳಿದ್ವಿ ನಾವು, ಈ ಸರ್ಕಾರವೇ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಇದೆ ಈಗ ಅಂತ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಹೇಳೋರು,